ನಗರದಲ್ಲಿ ಏನು ಮೊಬೈಲ್ ಥೆಫ್ಟ್ ಆಗ್ತಾ ಇತ್ತು ಅದನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. 2024ನೇ ಸಾಲಿನಲ್ಲಿ ನಮ್ಮ ಸಣ್ಣ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಸನದಿ ಮತ್ತು ACP ನಾರ್ತ್ ಚಂದ್ರಶೇಖರ್, DCP ಕ್ರೈಮ್ ಮತ್ತು DCP ಲಾ ಆ್ಯಂಡ್ ಆರ್ಡ್ರು ಅವರ ಮಾರ್ಗದರ್ಶನದಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ನು ಮತ್ತು ಎಲ್ಲ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ಸಹಕಾರದಿಂದ ಒಟ್ಟು 101 ಮೊಬೈಲ್ಗಳನ್ನ ನಾವು ಇದುವರೆಗೂ ರಿಕವರ್ ಮಾಡ್ಕೊಂಡಿದ್ದೀವಿ. ಸುಮಾರು ನಮಗೆ 300 ಮೊಬೈಲು ಕಾಣೆಯಾಗಿರೋದ್ರ ಬಗ್ಗೆ CERI ಪೋರ್ಟಲಲ್ಲಿ ನಮ್ಮ ಯೂನಿಟ್ನಲ್ಲಿ ರಿಪೋರ್ಟ್ ಆಗಿದೆ. ಅದರಲ್ಲಿ ಒಂದು 160 ಮೊಬೈಲ್ಗಳನ್ನ ನಾವು ಆ CERI ಪೋರ್ಟಲ್ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ. ಆ 160ರಲ್ಲಿ 101 ಮೊಬೈಲ್ಗಳನ್ನ ನಾವು ಈಗಾಗಲೇ ಯಾರು ತೊಗೊಂಡಿದ್ರು ಮೇಲೆ ಅಥವಾ ಮಿಸ್ ಆದಮೇಲೆ ಬಸ್ಸಲ್ಲಿ ಬೀಳಿಸ್ಕೊಂಡು ಹೋಗ್ತಾರೆ ಅಥವಾ ಜೋಬಲ್ಲಿ ಇಟ್ಕೊಂಡು ಬೈಕ್ ಓಡಿಸ್ಬೇಕಾದ್ರೆ ಬಿದ್ದಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೊಬೈಲನ್ನು ಕಳ್ಕೊಂಡಿದ್ದನ್ನು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡದಲ್ಲಿರ್ತಕ್ಕಂಥ ಶಿವರಾಜ್, ಹೊನ್ನೂರು ಸಾಬ್, ಅಮರ್ನಾಥ್, ಅಂಬರೀಷ್, ರವಿಚಂದ್ರ, ರವಿಕುಮಾರ್ ಮತ್ತು ಗೋಪಾಲ್, ಗುರುನಾಥ್ ಇವರ ಟೀಮ್ ಏನಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಅಂದರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಓಡಾಡಿ ಒಟ್ಟು 101 ಮೊಬೈಲ್ಗಳನ್ನ 25 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಮೊಬೈಲನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇವತ್ತು ತಮ್ಮ ಮುಂದೆ ನಾವು ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀವಿ. ಎಲ್ಲರಿಗೂ ಕೂಡ ನಾವು ಫೋನ್ ಮಾಡಿ ಆ ಮೊಬೈಲನ್ನು ತಗೊಂಡು ಹೋಗಬೇಕು ಅಂತೇಳಿ ಆಲ್ರೆಡಿ ನಾವು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತಂದರೆ, ಯಾರ್ದಾರ ಮೊಬೈಲ್ ಕಳೆದು ಹೋದರೆ ತಕ್ಷಣ ಸಮೀಪದ ಪೊಲೀಸ್ ಸ್ಟೇಷನ್ ಯಾವುದು ನಿಮಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಆಗುತ್ತೆ ಅಲ್ಲಿಗೆ ಹೋಗಿ ಏನು ನಿಮ್ಮದು ಮಿಸ್ಸಿಂಗ್ ಕೇಸನ್ನ ದಾಖಲು ಮಾಡ್ಬೋದು. ಅಥವಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ದಲೇ ಹೋದರೂ ಕೂಡ ನಮ್ಮದು KSP ಆ್ಯಪ್ ಅಂತಿದೆ, ಅದರಲ್ಲಿ ಲಾಸ್ಟ್ ಅನ್ನೋ ಒಂದು ಪೋರ್ಟಲ್ ಮುಖಾಂತರ ನಿಮ್ಮದು ಮೊಬೈಲ್ ಲಾಸ್ಟ್ ಆಗಿರೋದನ್ನು ಎಂಟ್ರಿ ಮಾಡಿ ಆನಂತರ ಅದರಲ್ಲಿ ಬರ್ತಕ್ಕಂಥ ಡೀಟೇಲನ್ನು CERI ಪೋರ್ಟಲ್ ಮುಖಾಂತರ ತಾವು ಎಂಟ್ರಿ ಮಾಡಬೇಕಾಗುತ್ತೆ. ಪೊಲೀಸ್ ಸ್ಟೇಷನಿಗೆ ಬಂದು ಮಾಡಬಹುದು, ಪೊಲೀಸ್ ಸ್ಟೇಷನಿಗೆ ಬರ್ದಲೇ ತಾವು ಮನೆಯಲ್ಲಿ ಕೂತ್ಕೊಂಡು ಕೂಡ ಮೊಬೈಲ್ ಕಳೆದೋದಾಗ ಸಾರ್ವಜನಿಕರು ಆ ಮೊಬೈಲ್ ವಾಪಸ್ ಪಡೆಯೋದಕ್ಕೆ ಈ ರೀತಿ ಮಾಡಿದ್ರೆ ಅವ್ರಿಗೆ ಮೊಬೈಲ್ ಸಿಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ.